ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಹತ್ರ ಬಂದಿದ್ದೀವಿ. ಕರ್ನಾಟಕದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ವು. ಆ ಒಂದು ವಿಚಾರವಾಗಿ ಈಗ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಏನು ಹೇಳಿದ್ರೆ 53,000 ಸರ್ಕಾರಿ ಉದ್ಯೋಗಗಳು ಏನು ಖಾಲಿ ಇದೆಯೋ ಅದು ಪೊಲೀಸ್ ಇಲಾಖೆಯಲ್ಲಿ ಏನು 53,000 ಹುದ್ದೆ ಖಾಲಿ ಇದೆಯೋ ಅದನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ಒಂದು ಶ್ಲಾಘನೀಯ. ನಾವು ಅದನ್ನು ಗೌರವಿಸ್ತೀವಿ, ಅಭಿಮಾನಿಸ್ತೀವಿ. ಆದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ಶುಲ್ಕ ಏನಿದೆ ಈ ಹಿಂದೆ ಕೇವಲ 400 ರೂಪಾಯಿ ಇತ್ತು. ಆದರೆ ಈ ಸಂದರ್ಭದಲ್ಲಿ ಇವತ್ತಿಗೆ 750 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಿದೆ ಈ ಸರ್ಕಾರ. ನಾವು ಕಳೆದ 3-4 ತಿಂಗಳ ಹಿಂದೆ ನಿರುದ್ಯೋಗಿ ಯುವಕರ ಪರವಾಗಿ ಧ್ವನಿಯಾಗಿ ನಾವೇನು ಮಾಡಿದ್ದು, ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಮಂಡ್ಯ ತಂಡ ನಾವು ಮನವಿ ಪತ್ರವನ್ನು ಕೊಟ್ಟು ಒಂದಷ್ಟು ಆಗ್ರಹ ವಿಚಾರಗಳನ್ನು ಇಟ್ಟಿದ್ದು. ಇದು ಕೇವಲ ಮಂಡ್ಯದಲ್ಲ, ರಾಜ್ಯಾದ್ಯಂತ KRS ಪಕ್ಷ ಮಾಡಿದಂಥ ಈ ಒಂದು ಹೋರಾಟ. ಆ ಹೋರಾಟದಲ್ಲಿ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳಿಗೆ ಏನು ಅರ್ಜಿ ಶುಲ್ಕ ಏನಿದೆ ಅದು 100 ರೂಪಾಯಿಗೆ ನಿಗದಿಪಡಿಸಬೇಕು ಅಂತೇಳಿ ನಾವು ಒಂದಷ್ಟು ಹಕ್ಕೊತ್ತಾಯಗಳನ್ನು ಒತ್ತಾಯಿಸಿ ಮನವಿ ಪತ್ರವನ್ನು ನೀಡಿದ್ದು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತಂದರೆ, ಏನು ನಿರುದ್ಯೋಗಿ ಯುವಕರುಗಳನ್ನೇ ಒಂದು ರೀತಿಯಲ್ಲಿ ಬಂಡವಾಳವನ್ನಾಗಿ ಮಾಡಿಕೊಂಡು ಅವರನ್ನು ಒಂದು ರೀತಿಯಲ್ಲಿ ವ್ಯಾಪಾರಾತ್ಮಕವಾಗಿ 750 ರೂಪಾಯಿ ವಸೂಲಿ ಮಾಡ್ತಾ ಇರುವಂಥದ್ದು ಉದ್ಯೋಗ ತುಂಬುವಂಥ ಪ್ರಮುಖ ಅಂಶ ನಮಗೆ ಕಾಣ್ತಲ್ಲ. ಒಂದು ರೀತಿಯಲ್ಲಿ ವ್ಯಾಪಾರ ಮಾಡೋ ರೀತಿಯಲ್ಲಿ ಮತ್ತು ಸಂಪಾದನೆ ಮಾಡೋ ರೀತಿಯಲ್ಲಿ 700 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿರುವಂಥದ್ದು ಗೃಹ ಇಲಾಖೆಗಾಗಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ಬೋದು. ಈ ಸಂದರ್ಭದಲ್ಲಿ ಒಂದು ಆಗ್ರಹ ಮಾಡ್ತೀವಿ, ದಯಮಾಡಿ ಉದ್ಯೋಗ ಭರ್ತಿ ಮಾಡ್ತೀನಿ ಅಂದಿದ್ದು ನಿಜಕ್ಕೂ ರಾಜ್ಯದ ವಿದ್ಯಾರ್ಥಿಗಳು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಅದನ್ನು ಗೌರವಿಸ್ತಾ ಇದ್ದಾರೆ. ಆದರೆ ಅರ್ಜಿ ಶುಲ್ಕವನ್ನು ದಯಮಾಡಿ ನೀವು ಯಾವ ಮಾನದಂಡದ ಮೇಲೆ ನೀವು 750 ರೂಪಾಯಿಯನ್ನು ನಿಗದಿಪಡಿಸಿದ್ದೀರಿ, ವಿದ್ಯಾರ್ಥಿಗಳಿಗೆ 750 ರೂಪಾಯಿ ನಾನು ನಿಗದಿಪಡಿಸೋದ್ರಿಂದ ಅವರ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಅವರಿಗೆ ಯಾವುದೇ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ಆಗಲಿ ಇಲ್ಲ ಒಂದು ಆಲೋಚನೆ ಆಗಲಿ ನಿಮ್ಮಲ್ಲಿ ಇದೆಯಾ ಅನ್ನುವಂಥದ್ದು ನಮ್ಮ ನೇರ ಪ್ರಶ್ನೆ ಆಗಿದೆ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು. ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇರೋದ ಕಾರಣಕ್ಕಾಗಿ ಅವರು ಜೀವನ ಕಟ್ಕೊಳ್ಬೇಕು ಅಂತೇಳಿ ಬೇರೆ ಬೇರೆ ವಿದ್ಯಾರ್ಹತೆ ಪಡೆಯೋದಕ್ಕೆ ಬೇರೆ ಬೇರೆ ಕಡೆ ಟ್ಯೂಷನ್ಗೆ ಹೋಗುವಂಥದ್ದು, ಅವರ ವಸತಿ ಬೇರೆ ಕಡೆ ಇರೋದ ಕಾರಣಕ್ಕೆ ಹಣಕಾಸಿನ ತೊಂದರೆ ಆಗುವಂಥದ್ದು, ಅವರ ಬುಕ್ಕು ವ್ಯವಸ್ಥೆಗೆ ತೊಂದರೆ ಆಗುವಂಥದ್ದು. ಇಂಥ ಒಂದು ನಿಟ್ಟಿನಲ್ಲಿ ಉದ್ಯೋಗನೇ ಖಾತ್ರಿಯಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು 750 ರೂಪಾಯಿ ನಿಗದಿ ಮಾಡಿರುವಂಥದ್ದು ನಿಜಕ್ಕೂ ಒಟ್ಟಾರೆ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಆತಂಕಕ್ಕೆ ತೊಡ್ಕೊಳ್ಳುವಂತ. ದಯಮಾಡಿ 750 ರೂಪಾಯಿನ ನೀವು ಈ ಕೂಡಲೇ ಅದನ್ನ ಕಡಿಮೆ ಮಾಡಬೇಕು. ನಾವು ಹಿಂದೆ ಏನು ಆಗ್ರಹಿಸಿರೋ ರೀತಿಯಲ್ಲಿ 100 ರೂಪಾಯಿಗೆ ಒಂದು ಪರೀಕ್ಷಾ ಶುಲ್ಕವನ್ನ ನೀವು ನಿಗದಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ಇದು ಕೇವಲ KRS ಪಕ್ಷ ಇದು ವಿದ್ಯಾರ್ಥಿಗಳ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ಸಮಾಜದ ಚಿಂತಕರು, ಪ್ರಗತಿಪರ ಹೋರಾಟಗಾರರು, ರಾಜಕಾರಣಿಗಳಿದಾರಲ್ಲ, JDS ಆಗಿರ್ಬೋದು, ಬಿಜೆಪಿಯ ಮುಖಂಡರುಗಳಾಗಿರ್ಬೋದು, ಇವ್ರೂ ಸಹ ಇವ್ರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕು. ಮತ್ತೆ ಈ ಅರ್ಜಿ ಶುಲ್ಕ 750 ರೂಪಾಯಿ ಏನು ಏರಿಕೆ ಆಗಿದೆ ಇದನ್ನ ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.